ಆಗಿತ್ತು. ಅದೃಷ್ಟ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಚೆನ್ನಮ್ಮ, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ 85 ವರ್ಷದವರು ಇನ್ನಿಲ್ಲ. ಮೊನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದು ಕಳೆದ 4 ದಿನಗಳಿಂದ ಆಸ್ಪತ್ರೆ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು 4 ದಿನಗಳ ಹಿಂದೆ ಚೆನ್ನಮ್ಮ. ಕಳೆದ 4 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಪಡೆಯಲಾಗ್ತಿತ್ತು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ 85 ವರ್ಷದ ಚೆನ್ನಮ್ಮ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಚೆನ್ನಮ್ಮ ಇನ್ನಿಲ್ಲದಂತಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ. ಕಳೆದ 4 ದಿನಗಳಿಂದಲೂ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಇವತ್ತು ಕೊನೆ ಉಸಿರನ್ನ ಎಳೆದಿದ್ದಾರೆ ಚೆನ್ನಮ್ಮ. ಚಿಕಿತ್ಸೆ ಫಲಿಸದೆ ಸಂಜೆ 4:50ಕ್ಕೆ ಕೊನೆ ಉಸಿರನ್ನ ಎಳೆದಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಕಳೆದ 4 ದಿನಗಳಿಂದಲೂ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಚೆನ್ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ 85 ವರ್ಷದವರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅದೇ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಇವತ್ತು 4:50ಕ್ಕೆ ಕೊನೆ ಉಸಿರನ್ನ ಎಳೆದಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಕಳೆದ 4 ದಿನಗಳಿಂದಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಉಸಿರಾಟದ ತೊಂದರೆಯಿಂದ, ವಯಸ್ಸು ಆಗಿತ್ತು, 85 ವರ್ಷ ಆಗಿತ್ತು. ಗಂಡನಿಗೆ ಸಾಕಷ್ಟು ಸಮಯಗಳಿಂದ ಜೊತೆಯಾಗಿ ನಿಂತಿದ್ದ ದೇವೇಗೌಡರ ಪತ್ನಿ ಇವತ್ತಿಗಿಲ್ಲ, ಕೊನೆ ಉಸಿರನ್ನು ಎಳೆದಿದ್ದಾರೆ. ಸಂಜೆ 4:50ರ ಸಮಯಕ್ಕೆ ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಚೆನ್ನಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ. ಸಾಕಷ್ಟು ವರ್ಷಗಳ ದಾಂಪತ್ಯದ ಜೀವನವನ್ನು ನಡೆಸಿ ಎಲ್ಲ ಅವರ ಗಳಿಗೆಗಳಲ್ಲೂ ಜೊತೆಯಾಗಿ ನಿಂತಿದ್ದಂತಹ ಚೆನ್ನಮ್ಮ ಇವತ್ತು ಎಲ್ಲರನ್ನ ಬಿಟ್ಟು ಕೊನೆ ಉಸಿರನ್ನ ಎಳೆದಿದ್ದಾರೆ. ಎಚ್ ಡಿ ದೇವೇಗೌಡರ ಕುಟುಂಬಸ್ಥರ ಸದಸ್ಯರು ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ಹತ್ರ ದೌಡಾಯಿಸ್ತಿದ್ದಾರೆ. ಎಂಬತ್ತೈದು ವರ್ಷ ಆಗಿತ್ತು ಇವರಿಗೆ.
ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಚೆನ್ನಮ್ಮ ಕಳೆದ 4 ದಿನಗಳಿಂದಲೂ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಇವತ್ತು 4 ಗಂಟೆ 50 ನಿಮಿಷಕ್ಕೆ ಕೊನೆ ಉಸಿರನ್ನು ಎಳೆದಿದ್ದಾರೆ. ಈಗಾಗಲೇ ಮಣಿಪಾಲ್ ಆಸ್ಪತ್ರೆಯವರೆಗೆ ಕುಟುಂಬಸ್ಥರ ಸದಸ್ಯರೆಲ್ಲ ಕೂಡ ಆಗಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಿಂದ ರಾಘವೇಂದ್ರ ಅವರೇ. ಈಗಾಗಲೇ ಚಿಕಿತ್ಸೆಯನ್ನು ಪಡಿತಾ ಇದ್ರು 4 ದಿನಗಳಿಂದ, ಈಗ ಕೊನೆ ಉಸಿರನ್ನು ಎಳೆದಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ? ರೋಹಿತ್, ಪ್ರಮುಖವಾಗಿ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮನವರು 85 ವರ್ಷ ವಯಸ್ಸಾಗಿತ್ತು. ಅವರು ಇವತ್ತು ಖಾಸಗಿ ಹಾಸ್ಪಿಟಲ್ ನಿಧನರಾಗಿರ್ತಕ್ಕಂಥದ್ದು. ಅವರು ಸುಮಾರು 85 ವರ್ಷದ ಚೆನ್ನಮ್ಮನವರು ಸಾಕಷ್ಟು ಉಸಿರಾಟದ ಸಮಸ್ಯೆಯಿಂದ ಅವರು ಬಳಲುತ್ತಿದ್ರು. ಕಳೆದ ಜೂನ್ 15ನೇ ತಾರೀಕು ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸಾಕಷ್ಟು ತೀವ್ರ ನಿಗಾ ಘಟಕದಲ್ಲಿ ಇಟ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಅನ್ನು ಸಹ ಮಾಡಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇದೀಗ ನಿಧನರಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಮಂದಿ ಏನು ದೇವೇಗೌಡರು ಕುಟುಂಬಸ್ಥರಾಗಿರ್ಬೋದು, ಕೆಲವೊಂದಿಷ್ಟು ದೇವೇಗೌಡರ ಆಪ್ತ ಬಳಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರಾಜಕಾರಣಿಗಳಾಗಿರ್ಬೋದು, ಈಗಾಗಲೇ ಮಣಿಪಾಲ್ ಹಾಸ್ಪಿಟಲ್ಗೆ ಭೇಟಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ದೇವೇಗೌಡರ ಜೊತೆಗೆ ಅವರು ಆ ಒಡನಾಟ ಹೇಗಿತ್ತು ಅಂದ್ರೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ದಂಪತಿಗಳಾಗಿದ್ರು ಇಬ್ಬರು ಸಹ. ದೇವೇಗೌಡರನ್ನ ಆದರ್ಶವನ್ನೇ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಪತಿಗೆ ಯಾವ ರೀತಿ ಬೆನ್ನೆಲುಬಾಗಿ ನಿಲ್ಬೇಕಾಯ್ತೋ ಆ ರೀತಿ ಚೆನ್ನಮ್ಮನವರು ನಿಂತಿದ್ರು ದೇವೇಗೌಡರಿಗೆ. ದೇವೇಗೌಡರು ರಾಜಕೀಯವಾಗಿ ಬೆಳೆಯೋದಕ್ಕೂ ಸಹ ಚೆನ್ನಮ್ಮನವರು ಪರೋಕ್ಷವಾಗಿ ಕಾರಣಕರ್ತರಾಗಿದ್ರು. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ರಾಜಕೀಯದಲ್ಲಿದ್ದಾರೆ ಅಂದ್ರೆ ಮನೆ ಆಗ್ಲಿ ಅಥವಾ ಮನೆಯ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ. ಅಂತಹ ಜವಾಬ್ದಾರಿಗಳನ್ನು ನಿಭಾಯಿಸಿ ಮಕ್ಕಳನ್ನ ಸಲುಕಿ ದೇವೇಗೌಡರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಚೆನ್ನಮ್ಮನವರು. ಹೀಗಾಗಿ ಚೆನ್ನಮ್ಮನವರು ದೇವೇಗೌಡರ ಜೊತೆಗೆ ಸಾಕಷ್ಟು ಒಂದು ಅವಿನಾಭಾವ ಪ್ರೀತಿ ವಾತ್ಸಲ್ಯದಿಂದ ಸಹ ಇದ್ರು. ಹೀಗಾಗಿ ಅವರನ್ನ ಕಳ್ಕೊಂಡಿರ್ತಕ್ಕಂಥ ದೇವೇಗೌಡರ ಕುಟುಂಬ ಇಡೀ ದುಃಖದಿಂದ ಕೂಡಿರ್ತಕ್ಕಂಥದ್ದು. ಸಾಕಷ್ಟು ದೇವೇಗೌಡರ ಅಭಿಮಾನಿ ಆಗಿರ್ಬೋದು, JDS ನ ಕೆಲವೊಂದಿಷ್ಟು ಕಾರ್ಯಕರ್ತರಾಗಿರ್ಬೋದು, ಸಾಕಷ್ಟು ದುಃಖವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ರೋಹಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಯೂನಿವರ್ಸಿಟಿ ದೇವೇಗೌಡರ ಕುಟುಂಬದ ಸದಸ್ಯರು ಆಸ್ಪತ್ರೆ ಅಂತ ಎಲ್ಲ ಬರ್ತಾ ಇದ್ದಾರೆ. ಚಿಕಿತ್ಸೆ ಫಲಿಸದೆ ಸಂಜೆ 4:50ಕ್ಕೆ ಕೊನೆ ಉಸಿರೆಳೆದಿದ್ದಂತಹ ಚೆನ್ನಮ್ಮ ಹೇಳ್ದಂಗೆ ಸುಮಾರು ವರ್ಷಗಳಿಂದಲೂ ಏನೂ ಇಲ್ಲದೆ ಇದ್ದಾಗಲಿಂದಲೂ ಕೂಡ ಚೆನ್ನಮ್ಮನವರು ದೇವೇಗೌಡರ ಪರವಾಗಿ ನಿಂತು ಸಾಕಷ್ಟು ಸ್ಪಂದಿಸಿದ್ರು. ಅವರ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಜೊತೆಯಾಗಿ ನಿಂತಿದ್ರು ಚೆನ್ನಮ್ಮ. ಸುಮಾರು 85 ವರ್ಷ ಚೆನ್ನಮ್ಮ ಎಲ್ಲ ಹುದ್ದೆಗಳನ್ನು ನೋಡುವ ಮುಂಚೆಯಿಂದಲೂ ಕೂಡ ದೇವೇಗೌಡರ ಜೊತೆಯಾಗಿ ನಿಂತಿದ್ರು. ಹಾಗೆ ತನ್ನ ಆರೋಗ್ಯದ ಗುಟ್ಟೇನು ಅಂತ ದೇವೇಗೌಡರನ್ನ ಕೇಳಿದ್ರೆ ಮುದ್ದೆ ಅಂತಿದ್ರು. ನನ್ನ ಹೆಂಡತಿಯನ್ನು ಮಾಡುವಂಥ ಅಡುಗೆ ಆಗಿರ್ಬೋದು ಅಥವಾ ಆ ಒಂದು ನನ್ನನ್ನು ನೋಡ್ಕೊಳ್ಳುವಂತಹ ರೀತಿ ಏನಿದೆಯಲ್ಲ ನನ್ನ ಹೆಂಡತಿ, ಅದರಿಂದ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ದೇವೇಗೌಡರು ಹೇಳ್ತಾ ಇದ್ರು. ಈಗ ತಮ್ಮ ಸಾಕಷ್ಟು ದಶಕಗಳ ಕಾಲ ಜೊತೆಯಾಗಿ ಜೀವನವನ್ನು ಮಾಡಿದಂತಹ ಚೆನ್ನಮ್ಮನನ್ನು ದೇವೇಗೌಡರು ಕಳ್ಕೊಂಡಿದ್ದಾರೆ. ಹಾಗೆ ಕುಟುಂಬಸ್ಥರು ಕೂಡ ಕಳ್ಕೊಂಡಿದ್ದಾರೆ. ಈಗಾಗಲೇ ಕುಟುಂಬಸ್ಥರು ಎಲ್ಲರೂ ಕೂಡ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ದೇವೇಗೌಡರು ಹೇಳ್ತಾ ಇದ್ರು, ಇನ್ನು ಹೆಂಗೆ ಸಾರ್ ನಿಮ್ಮ ಆರೋಗ್ಯ ಇಷ್ಟೊಂದು ಗಟ್ಟಿಯಾಗಿದೆ, ಇನ್ನೂ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಲ್ಲ ಹೆಂಗೆ ಸಾರ್ ಅಂದರೆ ತನ್ನ ಹೆಂಡತಿಯನ್ನು ಯಾವಾಗಲೂ ನೆನಪಿಸ್ಕೋತಾ ಇದ್ರು. ಅವರು ನಮ್ಮನ್ನು ನೋಡಿಕೊಂಡಂತಹ ರೀತಿ ಆಗಿರಬಹುದು, ನಮಗೆ ಮಾಡಿಕೊಟ್ಟಂತಹ ಊಟಗಳಾಗಿರಬಹುದು ಅಥವಾ ನಮ್ಮನ್ನು ನೋಡ್ಕೊಳ್ತಿರುವಂಥ ಒಟ್ಟಾರೆಗೆ ನಮ್ಮನ್ನು ಗಮನಿಸ್ಕೊಳ್ತಿರೋದ್ರಿಂದ ನಾವು ಆರೋಗ್ಯವಾಗಿದ್ದೀವಿ, ನಾವು ತುಂಬ ಚೆನ್ನಾಗಿ ಆ ಎಂಥೂಸಮಿಂದ ಮುಂದಕ್ಕೆ ಹೋಗ್ತಿದ್ದೀವಿ ಅಂತ ದೇವೇಗೌಡರು ಸಾಕಷ್ಟು ಕಡೆಗಳಲ್ಲಿ ಮಾತನಾಡಿದರು. ದಶಕಗಳ ಕಾಲ ಜೊತೆಯಾಗಿ ನಿಂತು, ಏನು ಇಲ್ಲದೆ ಇದ್ದಾಗಲಿಂದ ಜೊತೆಯಾಗಿ ನಿಂತು ಸಹಕರಿಸಿದಂತಹ ಚೆನ್ನಮ್ಮ 85 ವರ್ಷಕ್ಕೆ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಕಳೆದ 4 ದಿನಗಳಿಂದಲೂ ಚಿಕಿತ್ಸೆಯನ್ನು ಪಡಿತಾ ಇದ್ರು. ವೈದ್ಯರು ಹೇಳ್ತಾ ಇದ್ರು ಎಲ್ಲ ಸ್ಥಿರವಾಗಿದೆ, ಪಲ್ಸ್ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೂ ಕೂಡ ಉಸಿರಾಟದ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡಿತಾ ಇತ್ತು. ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಹಾಗೆ ಸುನಿಲ್ ಕಾರಂತ್ ನೇತೃತ್ವದ ತಂಡದಿಂದ ಚಿಕಿತ್ಸೆಯನ್ನು ಮಾಡಲಾಗ್ತಾ ಇತ್ತು. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇವತ್ತು 4:50ಕ್ಕೆ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ಈಗಾಗಲೇ ಕುಟುಂಬಸ್ಥರಾಗಿರಬಹುದು, ಅಭಿಮಾನಿಗಳಾಗಿರಬಹುದು, ಕ್ಷೇತ್ರದ ಜನಗಳಾಗಿರಬಹುದು ಅಥವಾ ಅವರನ್ನು ಪ್ರೀತಿಸುವಂಥವರು ಈಗಾಗಲೇ ಮಣಿಪಾಲ್ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಅವರದ್ದೇ ಆದ ಒಂದು ನಂಟಿರುತ್ತೆ, ಒಂದು ಸಂಬಂಧ ಇರುತ್ತೆ. 85 ವರ್ಷ ಅಂತ ಹೇಳಿದ್ರು ದೇವೇಗೌಡರು ಕೂಡ ವಯಸ್ಸಿನ ಆಗಿರೋದ್ರಿಂದ ಅವರದ್ದೇ ಆದ ಒಂದು ನಂಟು ಸಂಬಂಧ, ಜೊತೆಯಲ್ಲಿ ಇಷ್ಟು ದಿವಸಗಳ ಕಾಲ ಹೆಜ್ಜೆಗೆ ಹೆಜ್ಜೆಯನ್ನಿಟ್ಟು ಜೊತೆಯಾಗಿ ನಿಂತಹ ಚೆನ್ನಮ್ಮನನ್ನು ಕಳ್ಕೊಂಡಿದ್ದಾರೆ ದೇವೇಗೌಡರು. ಕುಟುಂಬಸ್ಥರು ಅಷ್ಟೇ, ಕುಮಾರಸ್ವಾಮಿ ಆಗಿರಬಹುದು, ಮಕ್ಕಳು ಕೂಡ ಈಗಾಗಲೇ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಅಥವಾ ರೇವಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದಂತಹ ಚೆನ್ನಮ್ಮ ಇವತ್ತು ಸಂಜೆ 4:50ಕ್ಕೆ ವಿಧಿವಶರಾಗಿದ್ದಾರೆ. ಕಳೆದ ಬುಧವಾರ ಆಸ್ಪತ್ರೆಗೆ ದಾಖಲಾಗಿದ್ದರು ಉಸಿರಾಟದ ತೊಂದರೆಯಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ. ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಹಾಗೂ ಸುನೀಲ್ ಕಾರಂತನವರ ನೇತೃತ್ವದಿಂದ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಹೊರಗಿನಿಂದಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಹಾಗೆ ಸುನೀಲ್ ಕಾರಂತ್ ಜೊತೆಗೆ ಹೊರಗಿನಿಂದಲೂ ಕೂಡ ವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಉನ್ನತ ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅದು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು 4:50ಕ್ಕೆ ಕೊನೆಯುಸಿರನ್ನು ಎಳೆದಿದ್ದಾರೆ. ಉಸಿರಾಟದ ತೊಂದರೆ ಇತ್ತು. ವೈದ್ಯರು ಹೇಳ್ತಾ ಇದ್ರು, ಇಲ್ಲ BP ಪಲ್ಸ್ ಎಲ್ಲ ಸ್ಥಿರವಾಗಿದೆ, ಆರೋಗ್ಯವಾಗ್ತಾರೆ, ಚಿಕಿತ್ಸೆ ಫಲಕಾರಿ ಆಗ್ತಾ ಇದೆ ಅಂತ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಇವತ್ತು 4:50ಕ್ಕೆ ಚೆನ್ನಮ್ಮ ವಿಧಿವಶರಾಗಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಕಳೆದ ಬುಧವಾರ ದಾಖಲಾಗಿದ್ರು ಆಸ್ಪತ್ರೆಗೆ. ಇನ್ನು ಸಾಕಷ್ಟು ಗಣ್ಯರು ಕೂಡ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ರು, ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ರು. ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಉನ್ನತ ಮೂಲಗಳಿಂದ ವೈದ್ಯರನ್ನು ಕರೆಸುವ ನಿಟ್ಟಿನಲ್ಲೂ ಕೂಡ ಚಿಂತೆಯನ್ನೆಲ್ಲ ಮಾಡಲಾಗ್ತಾ ಇತ್ತು. ಎಲ್ಲವೂ ವೈದ್ಯರು ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಇವತ್ತು ಸಂಜೆ 4:50ಕ್ಕೆ ಚೆನ್ನಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ. ಇನ್ನು ಸದ್ಯ ಚೆನ್ನಮ್ಮ ಅವರು ಆಸ್ಪತ್ರೆಯಲ್ಲಿ ಒಳ್ಳೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ ಅಂತ ವೈದ್ಯರ ಮಾತಿಗೆ ಹೇಳ್ಕೊಂಡಿದ್ರಿಂದ ಎಲ್ಲರೂ ಕೂಡ ಶೀಘ್ರದಲ್ಲೇ ಗುಣಮುಖರಾಗಿ ವಾಪಸ್ ಮನೆಗೆ ಬರ್ತಾರೆ ಅಂತ ಕುಟುಂಬಸ್ಥರೆಲ್ಲ ಕಾಯ್ತಾ ಇದ್ರು, ವಾಪಸ್ ಆಗ್ತಾರೆ ಅಂತ. ಮನೆ ಹತ್ರಕ್ಕೆ ಹೋಗ್ಯವಲ್ಲ, ಆಗ ಅವರು ಜೊತೆಗೆ ಬಂದು ನಾವು ಪುಟ್ಟ ಆಟ ಆಡೋರು. ಹೇಳಿ ಅಮ್ಮ, ಚೆನ್ನಮ್ಮನವರ ನಿಮ್ಮ ಒಡನಾಟ ಹೇಗಿತ್ತು? ಅವ್ರ ಜೊತೆ ನೀವು ಓದಿದ್ದ? ಅವ್ರ ಜೊತೆ ಹೋಯ್ತಿರಲ್ಲ, ಅವ್ರು ಅಷ್ಟೊತ್ತಿಗೆ ಬಿಟ್ಟಿದ್ರು, ಅವ್ರ ತಂಗಿಯರ ಜೊತೆ ಹೋಯ್ತು. ಹೆಂಗಿತ್ತ ದಿನಗಳು? ಹೇಳಿ, ಒಡನಾಟ ಹೇಗಿತ್ತು? ಚೆನ್ನಾಗಿತ್ತು. ಶಾಲಾ ದಿನಗಳಲ್ಲಿ ಅವ್ರ ಜೊತೆ ಆಟ ಆಡಿದ್ದು? ಮನೆ ಹತ್ರಕ್ಕೆ ಹೋಗ್ಯವಲ್ಲ, ಆಗ ಅವರು ಜೊತೆಗೆ ಬಂದು ನಾವು ಪುಟ್ಟ ಆಟ ಆಡೋರು. ಹೆಣ್ಮಕ್ಳು ಕಸಿ ಕಲ್ಲು ಆಡೋದು, ಚೊಕ್ಕಬರ ಆಡೋದು, ಎಳ್ಮಣೆ ಆಡೋದು, ಹಂಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೆಂಗಿತ್ತ ದಿನಗಳು? ಚೆನ್ನಾಗಿತ್ತು. ಅದೇ ಚೆನ್ನಾಗಿತ್ತು. ಈಗಿನ ಅದು ಚೆನ್ನಾಗಿತ್ತು. ಓದಬೇಕು ಅನ್ನೋ ಆಸೆ. ಸ್ಕೂಲ್ಗಳಿರ್ಲವಲ್ಲ, ದೂರ ಇದ್ವಲ್ಲ, ಹೆಣ್ಮಕ್ಳು ಕಳಿಸಿದ್ದೇನೋ ಅಂತ ನಮ್ಮ ಅಪ್ಪರು ಕಷ್ಟಕ್ಕೆ ಹೋಯ್ತು. ಅಥವಾ ಅವರ ಕುಟುಂಬಸ್ಥರಾಗಿರಬಹುದು, ಅಥವಾ ಅವರ ಕ್ಷೇತ್ರದ ಜನರಾಗಿರಬಹುದು, ಅವರೆಲ್ಲರೂ ಕೂಡ ಕಾಯ್ತಾ ಇದ್ರು, ಚೆನ್ನಮ್ಮ ಹುಷಾರಾಗಿ ಬರ್ತಾರೆ, ವೈದ್ಯರು ಚಿಕಿತ್ಸೆ. ನೀವು ಅವ್ರನ್ನ ಕೊನೆಯದಾಗಿ ಯಾವಾಗ ಮಾತಾಡ್ಸಿದ್ರಿ? ಹೋಗಿದ್ರ? ಮಾತಾಡ್ತಾ ಬಂದ್ರಿ? ಬೆಂಗ್ಳೂರಿಗೆ ಹೋಯ್ತಾಗಲೇ ಮಾತಾಡ್ಸ್ಕೊ ಬಂದು ಮತ್ತೆ ಹೋಗ್ನೇ ಇಲ್ಲ ನಾವು. ಹೆಂಗೆ ಹೋದಾಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು, ಚೆನ್ನಾಗಿ ನೋಡ್ಕೊಳ್ಳೋರು. ನೀವು ಅವ್ರನ್ನ ಏನಂತ ಕರಿತಿದ್ರು? ಅಕ್ಕಾñu ಪಾಪಕ್ಕಾñu. ಚೆನ್ನಮ್ಮ ಅಂತಾರಲ್ಲ, ಪಾಪಕ್ಕಾñu ಅಕ್ಕಾñu. ಈಗ ದೇವೇಗೌಡರ ಮದುವೆ ಆದಮೇಲೆ ಅವರು ಊರಿಗೆ ಎಲ್ಲ ಅನುಕೂಲ ಮಾಡಿದ್ದಾರೆ? ಎಲ್ಲರಿಗೂ ಅನುಕೂಲ ಮಾಡ್ಯಾರ. ಅವ್ರ ಊರಿಗೂ ಮಾಡ್ಯಾರ, ನಮ್ಮೂರಿಗೂ ಮಾಡ್ಯಾರ, ಎಲ್ಲದಕ್ಕೂ ಮಾಡ್ಯಾರ.
ಅನುಕೂಲ ಮಾಡಿಕೊಟ್ಟಾರೆ. ಅವ್ರು ಮಾಡಿಕೊಡೋರು ಇಷ್ಟು ನಾವು ಮುಂದುವರಿಯೋಕೆ ಆಯ್ತಿರಲಿಲ್ಲ. ನಿಮ್ಮ ಹೆಸರು? ದೇವಮ್ಮ. ಹೇಳಿ ಅಮ್ಮ, ಚೆನ್ನಮ್ಮನವರ ನಿಮ್ಮ ಒಡನಾಟ ಹೇಗಿತ್ತು? ಅವ್ರ ಜೊತೆ ನೀವು ಓದಿದ್ರ? ಅವ್ರ ಜೊತೆ ಹೋಯ್ತಿರಲಿಲ್ಲ, ಅವ್ರು ಅಷ್ಟೊತ್ತಿಗೆ ಬಿಟ್ಟು ಅವ್ರ ತಂಗಿಯರ ಜೊತೆ ಹೋಯ್ತು. ಹೇಳಿ, ಒಡನಾಟ ಹೇಗಿತ್ತು? ಚೆನ್ನಾಗಿತ್ತು. ಶಾಲಾ ದಿನಗಳಲ್ಲಿ ದೇವೇಗೌಡರಿಗೆ ಯಾವ ರೀತಿ ರಾಜಕೀಯವಾಗಿ ರಾಜಕೀಯವಾಗಿ, ಧಾರ್ಮಿಕವಾಗಿ ಎಲ್ಲದರಲ್ಲೂ ಸಹ ಅವರು ಸಪೋರ್ಟಿವ್ ಆಗಿ ನಿಂತಿದ್ರು. ಯಾವ ರೀತಿ ವಿರುದ್ಧವಾಗಿ ಮಾತಾಡ್ತಿರ್ಲಿಲ್ಲ. ಬಟ್ ಆ ಒಂದು ಏಜ್ ಅವರು ದೇವೇಗೌಡರ ಬೆಳವಣಿಗೆ ಆದ್ರೂ ಸಹ ಆ ಬೆಳವಣಿಗೆಗೆ ಒಂದು ಸಾರ್ಥಕ. ಕೆಲವ್ರು ಹೇಳ್ತಾ ಇದ್ರು ಏನಂತ, ಚೆನ್ನಮ್ಮನವರು ಸೇರಿದ್ಮೇಲೆ ಅವ್ರ ಮನೆ, ದೇವೇಗೌಡರ ಮನೆ ಇಂಪ್ರೂವ್ಮೆಂಟ್ ಆಗ್ತಾವ ಅಂತೇಳಿ ಹೇಳ್ತಾ ಇದ್ರು. ಯಾಕಂದ್ರೆ ಅದು ಚೆನ್ನಮ್ಮನವರು ಅವ್ರ ಮನೆಗೆ ಹೋಗಿ ಸೇರಿದ್ಮೇಲೆ ಯೋಗ ಅಂತ ಹೇಳಿ ಕೆಲವರು ನಮ್ಮಲ್ಲೆಲ್ಲ ಇವತ್ತು ಮಾತಾಡ್ತಾರೆ. ಆ ಯೋಗ ಬಂದಿದ್ದು ದೇವೇಗೌಡರ ಮೇಲೆ, ಚೆನ್ನಮ್ಮನವರು ಅಲ್ಲಿ ಹೋದ್ಮೇಲೆ ಯೋಗ ಬಂದಿದ್ದು ಅಂತ ಹೇಳ್ತಾರೆ. ಬಟ್ ಅದು ನಿಜ ಸಂಗತಿ. ಯಾಕೆಂದ್ರೆ ದೇವೇಗೌಡರಿಗೆ ಎಷ್ಟು ಸ್ಪಂದಿಸಿ ಇವನ್ ಟುಡೇ ನಡ್ಕೊಂಡಿದ್ದಾರೆ ಅಂದ್ರೆ ಅದು ಹೇಳುವಂತದ್ದಲ್ಲ, ಅಸಾಧ್ಯವಾದ ಮಾತು. ಬಿಡಿ, ಚೆನ್ನಾಗಿ ಮಾಡ್ಕೊಂಡ್ರು. ಅವ್ರ ತಮ್ಮದಿರಿಗೂ ಚೆನ್ನಾಗಿ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಇವತ್ತು ಹತ್ತಿರ ನಮ್ಮ ಮನೆಗೆ 1.5 ಕಿಲೋಮೀಟರ್ ಆಗ್ತದೆ ಅಷ್ಟೇ. ಅವರು ಜಮೀನು, ನಮ್ಮ ಮನೆ ಪಕ್ಕದ ತೋಟ ಇದೆಯಲ್ಲ, ಆ ಜಮೀನು ಅವ್ರದೇ ಅದು. ನಾವು ಎಲ್ಲ ಅಂದ್ರೆ ಈಗ ಎಲ್ಲವರು ಹೊರಗಡೆ ಇದ್ದಾರೆ. ಈಗ ಕಾಳೆಗೌಡರು ಇದ್ರು, ನೀವು ಅವ್ರನ್ನ ಈಗ ರೀಸೆಂಟ್ ಆಗಿ ಯಾವ್ದಾದ್ರು ಭೇಟಿ ಮಾಡಿದ್ರೆ? ಚೆನ್ನಮ್ಮ ಈಗ 1 ವರ್ಷ 2 ವರ್ಷದಲ್ಲಿ ನಮ್ಮನೆಯವರು ಒಬ್ರು, ಅವ್ರ ಮನೇಲಿ ನಮ್ಮ ಮನೆಯವರಲ್ಲ, ನಮ್ಮ ಊರಿನವರೊಬ್ರು ಅಡಿಗೆ ಭಟ್ರಾಗಿದ್ರು ಅಲ್ಲಿ, ನಾಗರಾಜ್ ಶೆಟ್ಟಿ ಅಂತ ಹೇಳಿ. ಅವ್ರ ಕೈಲಿ ಚೆನ್ನಮ್ಮನವ್ರು ಹೇಳಿದ್ರಂತೆ, ಸಣ್ಣವಯ್ಯ ದೊಡ್ಡವಯ್ಯ ನನ್ನ ಕ್ಲಾಸ್ಮೇಟು, ಅವ್ರ ಜೊತೆ ಇರೋ ಸಂಬಂಧಿಕರುವೆ, ಅವರು ಬರೋ ಕಣ ಅಂತೇಳಿ ಹೇಳಿದಾಗ ನಾವೇನ್ ಮಾಡಿ ಕಾರ್ ಮಾಡ್ಕೊಂಡು ತಮ್ಮ ನಾನು ಎಲ್ಲ ಹೋದಾಗ ಅವ್ರ ಪಾಪ ಮಾತಾಡಿಸಿ ಚೆನ್ನಾಗಿ ಮನೆ ಹತ್ರ ಇರಿ. ಅವತ್ತು ದತ್ತನ ಮನೇಲಿ ಫಂಕ್ಷನ್, ಅವತ್ತು ಯಾವುದು ಅವ್ರೇನೋ ಯಾವ್ದೋ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೋಗ್ಬೇಕು. ಚೆನ್ನಮ್ಮ ನಾವು ನಮ್ಗೆ ಸಂಬಂಧಿಕರು. ಅವರು ಯಾವ ರೀತಿ ಸಂಬಂಧಿಕರು ಅಂದ್ರೆ, ನಮ್ಮ ಗಂಡನ ಜೊತೆಯಲ್ಲಿ ನಿಂತು ಅವರು ರಾಜಕೀಯ ಆಗಿರೋದ್ರಿಂದ ಕ್ಷೇತ್ರದ ಜನರೊಟ್ಟಿಗೂ ಕೂಡ ಒಳ್ಳೆಯ ಬಾಂಧವ್ಯವನ್ನು ಚೆನ್ನಮ್ಮ ಇಟ್ಕೊಂಡಿದ್ರು. ಹಾಗೆ ಕ್ಷೇತ್ರದ ಜನರಲ್ಲಿ ಬೆರೆಯೋದಾಗಿರಬಹುದು, ಅವರ ಕಷ್ಟ ಸುಖಗಳನ್ನು ಆಲಿಸೋದಾಗಿರಬಹುದು, ಅಂಥ ಕೆಲಸಗಳು ಕೂಡ ಚೆನ್ನಮ್ಮ ಅವರು ಮಾಡ್ತಿದ್ರು. ಸೊ ಆ ಒಂದು ಕಾರಣಕ್ಕೇ ಆ ಕ್ಷೇತ್ರದ ಜನರು ಕೂಡ ಚೆನ್ನಮ್ಮನನ್ನು ಅಷ್ಟೇ ಪ್ರೀತಿ ಪಾತ್ರರಾಗಿ ನೋಡ್ತಾ ಇದ್ರು. ಅವರಿಗೂ ಕೂಡ ದುಃಖದ ವಿಷಯನೇ, 85 ವರ್ಷ ಆಗಿದ್ರು ಕೂಡ ದಶಕಗಳಿಂದಲೂ ಆ ಕ್ಷೇತ್ರದ ಜನರೊಟ್ಟಿಗೆ, ಹರದನಹಳ್ಳಿ ಏನಿದೆಯಲ್ವಾ, ಆ ಕ್ಷೇತ್ರದ ಜನ ಆಗಿರ್ಬೋದು ಅಥವಾ ಒಟ್ಟಾರೆಯಾಗಿ ಅವರೊಟ್ಟಿಗೆ ಸಂಬಂಧವನ್ನು ಇಟ್ಕೊಂಡಿದ್ರು, ಬಾಂಧವ್ಯ ಇತ್ತು. ಹಾಗಾಗಿ ಅವರಿಗೂ ಕೂಡ ಒಂದು ಶೋಕದ ವಾತಾವರಣವೇ. ಸಾವಿರದ 1954ರಲ್ಲಿ ಎಚ್ ಡಿ ದೇವೇಗೌಡರನ್ನ ಮದುವೆ ಆಗ್ತಾರೆ. 6 ಜನ ಮಕ್ಕಳಾಗಿರ್ತಾರೆ. ಎಲ್ಲರೂ ಕೂಡ ರಾಜಕೀಯಕ್ಕೆ ಬರ್ತಾರೆ. ಅಲ್ಲಿಂದ ಅಂತ ಹೇಳಿದ್ರೆ ಸುಮಾರು 70 ವರ್ಷಗಳ ಕಾಲ, 70-80 ವರ್ಷಗಳ ಕಾಲ ದೇವೇಗೌಡರೊಟ್ಟಿಗೆ ಇರೋದ್ರಿಂದ ಸಾಕಷ್ಟು ಅವರಂತೆ ಜನರನ್ನ ಕಂಡಿದ್ದಾರೆ, ಅವರಂತೆ ಜನರನ್ನ ನೋಡಿದ್ದಾರೆ. ದೇವೇಗೌಡರ ಜೊತೆ ನಿಂತ್ಕೊಂಡಿರೋದಾಗಿರ್ಬೋದು ಅಥವಾ ಅವರಂತೆಯೇ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದಂತಹ ಜೀವ ಅಂದರೆ ಚೆನ್ನಮ್ಮ. ಆ ಒಂದು ಕಾರಣಕ್ಕೆ ಸಾಕಷ್ಟು ದೇವೇಗೌಡರ ಕುಟುಂಬವನ್ನು ಪ್ರೀತಿಸುವಂತಹ ಜನ ಅವರನ್ನು ಕೂಡ ಅಷ್ಟೇ ಗೌರವಪೂರ್ವಕವಾಗಿ ನೋಡ್ತಾರೆ. ಈಗ ಸಂಜೆ 4:50ಕ್ಕೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ, ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಈಗಾಗಲೇ ಆಸ್ಪತ್ರೆ ಹತ್ರ ಕುಟುಂಬಸ್ಥರೆಲ್ಲ ಆಗಮಿಸ್ತಾ ಇದ್ದಾರೆ. ಸರಳ ಜೀವನ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಸರಳ ಜೀವನವನ್ನು ಮಾಡಿಕೊಂಡು ಉತ್ತಮವಾಗಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನ
ನೋಡ್ತಾ ಇದ್ದೀವಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ದೇವೇಗೌಡರ ಪತ್ನಿಯಾಗಿರುವಂಥ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಯಾಕಂದರೆ ದೇವೇಗೌಡರಿಗೆ ಬೆನ್ನೆಲುಬಾಗಿದ್ದಂಥವರು, ದೇವೇಗೌಡರಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಂಥವರು, ದೇವೇಗೌಡರ ಜೊತೆಯಾಗಿದ್ದಂಥವರು, ಕಷ್ಟ ಸುಖ ಏಳು ಬೀಳು ಎಲ್ಲ ಸಂದರ್ಭದಲ್ಲೂ ಕೂಡ ಗೌಡ್ರ ಜೊತೆ ನಿಂತ್ಕೊಂಡಂಥವರು ಚೆನ್ನಮ್ಮ ಅವರು. ಅದ್ಭುತವಾದಂಥ ಪಯಣವನ್ನು ದೇವೇಗೌಡರ ಜೊತೆ ಕಳೆದಿದ್ದಾರೆ, ಜೀವನವನ್ನು ನಡೆಸಿದ್ದಾರೆ. ಕಳೆದ ಬುಧವಾರ ಆಸ್ಪತ್ರೆಗೆ ದಾಖಲಾಗಿದ್ದರು ಚೆನ್ನಮ್ಮ ಅವರು. ಉಸಿರಾಟದ ಸಮಸ್ಯೆ ಕೂಡ ಇತ್ತು. ಹೀಗೆ 2 ಬಾರಿ ಕೂಡ ಇದೇ ರೀತಿಯಾಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ಪಡ್ಕೊಂಡು ಮತ್ತೆ ಆರೋಗ್ಯವಾಗಿ ವಾಪಸ್ ಬಂದಂಥವರು ಚೆನ್ನಮ್ಮ. ವಿಧಿ ಅವರ ಬಾಳಲ್ಲಿ ಇವತ್ತು ಆಟ ಆಡಿ ಅವ್ರನ್ನ ಕರೆಸ್ಕೊಂಡ್ಬಿಟ್ಟಿದೆ. ದೇವೇಗೌಡರು ಕೂಡ ಆಸ್ಪತ್ರೆಯಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಯಾಕಂದರೆ ಸುಖದ ಜೀವನ ದುಃಖದ ಜೀವನ ಎಲ್ಲ ಸಂದರ್ಭದಲ್ಲೂ ಸಾಥ್ ಕೊಡ್ತಾ ಇದ್ದಂಥವರು. ಎಲ್ಲೂ ಕೂಡ ದೇವೇಗೌಡರು ಬಿಟ್ಕೊಟ್ಟಿಲ್ಲ ಚಿನ್ನಮ್ಮ ಅವ್ರನ್ನ. ಚಿನ್ನಮ್ಮವ್ರು ಕೂಡ ದೇವೇಗೌಡರನ್ನ ಎಲ್ಲೂ ಕೂಡ ಬಿಟ್ಟುಕೊಟ್ಟಿರಲ್ಲ ಅವರು. ಒಂದು ಇತ್ತೀಚಿನ ಇವತ್ತಿನ ಪೀಳಿಗೆ ಇದೆಯಲ್ಲ, ಈ ಸಂಬಂಧ ಗಂಡ ಹೆಂಡತಿ ಜೀವನ ಅಂತ, ಅದಕ್ಕೆ ಮಾರ್ಗದರ್ಶನವನ್ನು ತೋರಿಸಿದಂಥವ್ರು. ಇದ್ರೆ ದೇವೇಗೌಡರು ದಂಪತಿ ಥರ ಇರಬೇಕಪ್ಪ ಜೀವನ ಅಂತ ಮಾತನಾಡುವಂಥ ಲೆವೆಲ್ಗೆ ಅವರು ಇಡೀ ಅವರ ಜೀವನವನ್ನು ಕಳೆದಂಥವರು. ಎಲ್ಲ ಮಕ್ಕಳು ಎಲ್ಲರಿಗೂ ಕೂಡ ಅಪ್ರೀತಿ ವಿಶ್ವಾಸ, ಅವ್ರ ಮನೆಗೆ ಹೋದರೆ ಅವ್ರು ತೋರಿಸುವಂಥ ಕಾಳಜಿ ಇವೆಲ್ಲ ಇತ್ತಲ್ಲ, ಅದೆಲ್ಲ ದೇವೇಗೌಡರು ಅವ್ರ ಜೊತೆ ಸಾಗಿರುವಂಥ ಆ ದಿನಗಳು, ಕಳೆದಿರುವಂಥ ಕ್ಷಣ ಎಲ್ಲವನ್ನು ಕೂಡ ಒಂದು ಬಾರಿ ನೆನೆಸ್ಕೊಂಡು ದೇವೇಗೌಡರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. 2001ರಲ್ಲಿ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವ್ರ ಮೇಲೆ ಆ್ಯಸಿಡ್ ದಾಳಿ ಕೂಡ ಆಗಿತ್ತು. ಆಮೇಲೆ 1954ರಲ್ಲಿ HD ದೇವೇಗೌಡರನ್ನ ಚೆನ್ನಮ್ಮ ಅವರು ಮದುವೆ ಆಗ್ತಾರೆ. ದೇವೇಗೌಡರ ಏಳು ಬೀಳು ಕಷ್ಟ ಸುಖ ಎಂಥ ಸಂದರ್ಭದಲ್ಲೂ ಕೂಡ ಜೊತೆಯಾಗಿದ್ದಂಥವರು. ದೇವೇಗೌಡರು ಪ್ರಧಾನಿ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಸರಳ ಜೀವನವನ್ನು ಮಾಡಿದಂಥವರು, ಸರಳವಾಗಿ ಬದುಕನ್ನು ನಡೆಸಿದಂಥವರು. ಎಲ್ಲೂ ಕೂಡ ಯಾವತ್ತೂ ಕೂಡ ಕಿಂಚಿತ್ತೂ ಬೇಜಾರು ಮಾಡಿಕೊಂಡಿಲ್ಲ, ಕಿಂಚಿತ್ತೂ ಕೂಡ ಒಂದು ನನ್ನ ಪತಿದೇವರು ಈ ರೀತಿ ಪ್ರಧಾನಿ ಅಂತ ಅಹಂ ಇರಲಿಲ್ಲ. ಅದ್ರ ಜೊತೆ ಯಾರಿಗೂ ನೋವನ್ನು ಉಂಟು ಮಾಡ್ತಾ ಇರಲಿಲ್ಲ ಚೆನ್ನಮ್ಮ ಅವರು. ಈ ರೀತಿಯಾಗಿ ಜೀವನವನ್ನು ಮಾಡಿದಂಥವರು. ಅವ್ರ ಮಕ್ಕಳಾಗಿರುವಂಥ ಕುಮಾರಸ್ವಾಮಿ, ಬಾಲಕೃಷ್ಣ, ರೇವಣ್ಣ, ಇದರ ಜೊತೆಗೆ ಹೆಣ್ಮಕ್ಳು ಕೂಡ ಇದ್ದಾರೆ, ಅನಸೂಯ ಹಾಗೆ ಶೈಲಜಾ. ಇವರನ್ನೆಲ್ಲರನ್ನೂ ಕೂಡ ಇವತ್ತು ಅಗಲಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. 4 ದಿನಗಳಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಚೆನ್ನಮ್ಮ ಅವರು. ಅನಾರೋಗ್ಯ ಹೆಚ್ಚಾಗಿತ್ತು, ವಯೋಸಹಜ ವಯಸ್ಸಾಗಿತ್ತು. ಹಾಗಾಗಿ ಚಿನ್ನಮ್ಮ ಅವರು ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ಅಗಲಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿರಂತರ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಂಥವರು. ನೋಡಿ ಅವರ ಜೀವನ ಹೆಂಗೆ ಶುರುವಾಯಿತು, ಎಲ್ಲಿ ಕರ್ಕೊಂಡು ಬಂತು. ಅವರು ಕೂಡ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ದೇವೇಗೌಡರನ್ನ ಮದುವೆ ಆದರು. ಮದುವೆ ಆದ ನಂತರದಲ್ಲಿ ಕುಟುಂಬ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಬಂತು. ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಅಚ್ಚುಕಟ್ಟಾಗಿ ಮಕ್ಕಳನ್ನು ಸಾಕಿ ಸಲಹಿ ಪೋಷಣೆ ಮಾಡಿ ಇರುವುದು. ದೇವೇಗೌಡರು ರಾಜಕೀಯದಲ್ಲಿ ಸಕ್ರಿಯರಾದಂಥ ಸಂದರ್ಭದಲ್ಲಿ ಮನೆಗೆ ಯಾರಾದರೂ ಬಂದರೆ ನಾಯಕರು ಅಥವಾ ಮುಖಂಡರು, ರಾಜ್ಯಕ್ಕೆ ಗಣ್ಯ ವ್ಯಕ್ತಿಗಳು, ಅಷ್ಟೇ ಅವ್ರನ್ನೂ ಕೂಡ ಚೆನ್ನಾಗಿ ಅವ್ರನ್ನ ನೋಡಿಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು, ಅತಿ ಹೆಚ್ಚಾಗಿ ದೇವೇಗೌಡರು ಕುಟುಂಬದಲ್ಲಿ ಯಾರಾದರೂ ಕೂಡ, ಈಗ ಹಳೆಯ ಏನು ಬಸವರಾಜ್ ಹೊರಟ್ಟಿ ಅಂತವ್ರು ಕೂಡ ಯಥೇಚ್ಛವಾಗಿ ದೇವೇಗೌಡರಿಗಿಂತ ಚೆನ್ನಮ್ಮ ಅವ್ರನ್ನ ಇಷ್ಟಪಡ್ತಾ ಇದ್ರು. ಯಾಕಂದರೆ ಮಕ್ಕಳ ರೀತಿ ಸಾಕ್ತಿದ್ರು, ಮಕ್ಕಳ ರೀತಿ ಪೋಷಣೆ ಮಾಡ್ತಾಯಿದ್ರು, ಮಕ್ಕಳ ರೀತಿ ಟ್ರೀಟ್ ಮಾಡ್ತಾಯಿದ್ರು. ದೇವೇಗೌಡರು ಮನೆಗೆ ಹೋದರೆ ವಾಪಸ್ ಬರೀ ಕೈಯಲ್ಲಿ ಅಥವಾ ಹೊಟ್ಟೆ ಹಸ್ಕೊಂಡು ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಚೆನ್ನಮ್ಮ ಆ ರೀತಿಯಾಗಿ ಬಂದವ್ರಿಗೆ ಊಟ ಹಾಕೋದು, ಊಟ ಮಾಡಲೇಬೇಕು, ಆ ಸಂಸ್ಕೃತಿಯದನ್ನು ಹಾಗೆ ಅವರು ಇಡೀ ಜೀವನದಲ್ಲಿ ಕೂಡ ಆ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಂಥವ್ರು. ನೋಡಿ ಇವತ್ತು ಚೆನ್ನಮ್ಮ ಅವರು ನಮ್ಮೊಂದಿಗಿಲ್ಲ, ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಈಗಾಗಲೇ ಇಡೀ ಕುಟುಂಬದಲ್ಲಿ ಶೋಕಾಚರಣೆ ಮುಂದುವರೆದಿದೆ.